ಮುಂದಿನಲ್ಲಿ ಗ್ರಾಮ ಪಂಚಾಯತ್ ಇರುತ್ತೆ ಇಲ್ಲ ಗ್ರೇಟರ್ ಬೆಂಗಳೂರು ಆಗುತ್ತೆ ಸರ್, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ. ಬಹುತೇಕ ಗ್ರೇಟರ್ ಬೆಂಗಳೂರು ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದನ್ನು ಯಾವ ರೀತಿಯ ರೂಪುರೇಷೆಗಳನ್ನು ಕೊಡ್ತಾರೆ ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡ್ತದೆ. ಈ ಭಾಗದಲ್ಲಿ ಸಾಕಷ್ಟು ಗ್ರಾಮ ಪಂಚಾಯತ್ಗಳಲ್ಲಿ ಮತ್ತು ನಗರಸಭೆ ಒಂದಷ್ಟು ಗೊಂದಲಗಳಿರುವಂಥದ್ದು ಏನಾಗುತ್ತೆ ಮುಂದಿನ ದಿನಗಳಲ್ಲಿ? ಇಲ್ಲ, ಎಲ್ಲೆಲ್ಲಿ ಜಾಸ್ತಿ ಜನದಟ್ಟಣೆ ಇದೆ ಅದೆಲ್ಲವನ್ನು ಕೂಡ ಗ್ರೇಟರ್ ಬ್ಯಾಂಗ್ಳೂರು ಒಳಗಡೆ ತಗೋಬೇಕು ಅಂತೇಳಿ ನಾವು ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಮನವಿ ಮಾಡಿದ್ದೇವೆ. ಅವರು ಕೂಡ ನೋಡಿದ್ದಾರೆ, ಜೊತೆಗೆ ಅಧಿಕಾರಿಗಳ ಸಭೆ ಕೂಡ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅಂತೇಳಿ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಮಿನಿ ಕಾರ್ಪೊರೇಷನ್ ಅಲ್ಲ ಸರ್, ಬಿಬಿಎಂಪಿಗೆ ತಗೊಂಡ 110 ಹಳ್ಳಿಗಳೇನೆ ಅಭಿವೃದ್ಧಿ ಆಗಲಿಲ್ಲ, ಅಲ್ಲೇ ಒಂದಷ್ಟು ಸಮಸ್ಯೆಗಳಿದೆ. ಈಗ ಇದನ್ನು ಕೂಡ ಸೇರಿಸ್ಕೊಂಡಾಗ ಇನ್ನಷ್ಟು ಆಗುತ್ತಾ ಸಮಗ್ರವಾಗಿ ಅಭಿವೃದ್ಧಿ ಆಗೋದಕ್ಕೆ? ಕೇವಲ ತೆರಿಗೆಯನ್ನ ಮೂಲ ಗುರಿಯಾಗಿಸಿಕೊಂಡು ಮಾತ್ರ ಗ್ರೇಟರ್ ಬೆಂಗಳೂರಿಗೆ ಇದನ್ನು ತಗೊಳ್ತಿದ್ದಾರೆ ಅನ್ನುವಂಥ ಒಂದಷ್ಟು ಅದು ಬಿಜೆಪಿಯವರು ಕೆಲವು ಅಭಿವೃದ್ಧಿ ಬೇಡ ಅಂತ ಹೇಳೋರು, ಅವರು ಈ ರೀತಿಯ ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಕ್ಕಂಥದ್ದು. ಇವತ್ತು ಗ್ರಾಮ ಪಂಚಾಯಿತಿಗಳೇನಿದೆ, ಗ್ರಾಮ ಪಂಚಾಯಿತಿಗಳ ಮೂಲ ಅಸ್ತಿತ್ವ ಕಳ್ಕೊಂಡಿದೆ. ಮಾಧ್ಯಮದವರೇ, ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳು ಹಳ್ಳಿಗಳ ಅಸ್ತಿತ್ವವನ್ನು ಕಳೆದುಕೊಂಡಿದೆ. 2010 ಸೆನ್ಸಸ್ ಅನ್ನ ನೋಡಿದಾಗ 10 ಸೆನ್ಸಸ್ ಅಲ್ಲ, ನಾನು ಹೇಳದ್ ಕೇಳ್ರಿ. ಇಲ್ಲಿ ನೀವು ಹೇಳಿದ್ದೇ ಅಲ್ಲ ವೇದವಾಕ್ಯ. ನೀವು ಮಾಧ್ಯಮದವ್ರು ಹೇಳಿದ್ದೇವೆ. ನಾನು ಪ್ರತಿಸ್ಪರ್ಧಿ ಯಾರು ಹೇಳೋದು? ಅಲ್ಲಿ ಹೋಗಿ ಹೇಳಲಿ ಅವರು. ಪ್ರತಿಸ್ಪರ್ಧಿ ಹೇಳೋದಕ್ಕೆ ಏನಿಲ್ಲ. ಹಳ್ಳಿಗಳ ಅಸ್ತಿತ್ವವನ್ನು ಕಳ್ಕೊಂಡಿದೆ. ಹಳ್ಳಿಗಳ ಅಸ್ತಿತ್ವವನ್ನು ಕಳ್ಕೊಂಡಿರೋದ್ರಿಂದ ನಾಗರಿಕರು ಇವತ್ತು ಮೂಲಭೂತ ಸೌಕರ್ಯಗಳನ್ನು ಕೇಳ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಸರ್ಕಾರದ ಹೆಚ್ಚಿನ ಅನುದಾನಗಳ ಅವಶ್ಯಕತೆ ಇರ್ತದೆ. ಗ್ರಾಮ ಪಂಚಾಯಿತಿಗಳಿಗೆ ಯಾವುದೇ ವಿಧವಾದಂಥ ಹೆಚ್ಚಿನ ಅನುದಾನ ಸಿಗೋದಿಲ್ಲ. ಇವತ್ತು ಕೇಂದ್ರ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಅನುದಾನ ಕೇವಲ ಲಕ್ಷಗಳು ಅಂತಂದರೆ 2 ಲಕ್ಷ, 5 ಲಕ್ಷ, 3 ಲಕ್ಷ ಆಯ್ತಾನೆ. ಇಲ್ಲಿರ್ತಕ್ಕಂಥ ಜನಸಂಖ್ಯೆ ಇವತ್ತು ಸುಮಾರು 50,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೊಂದು ಪಂಚಾಯಿತಿನಲ್ಲಿದೆ. ಸುಮಾರು 30,000ಕ್ಕೂ ಹೆಚ್ಚು ಮನೆಗಳು, ಕುಟುಂಬಗಳು ವಾಸ ಮಾಡ್ತಾ ಇದೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಬೇಕೇ ಹೊರತು ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಮಾಧ್ಯಮದವರು ಮೂಲತಃ ಅರ್ಥ ಮಾಡ್ಕೋಬೇಕಾಗ್ತದೆ. ನೀರು ಕೊಡಬೇಕು ಅಂತಂದರೆ ಬೆಂಗಳೂರು ಒಳಗಡೆ ಸೇರಬೇಕು, ಒಳಚರಂಡಿ ಕೊಡಬೇಕು ಅಂತಂದರೆ ಬೆಂಗಳೂರು ಒಳಗಡೆ ಸೇರಬೇಕು. ನೀರು ಕೊಡೋಕ್ಕಾಗೋದಿಲ್ಲ ಅಂತ ಇದೇ ಬಿಜೆಪಿಯವರು ಮಾತಾಡಿದ್ರಲ್ಲ, ಯಾತಕ್ಕೆ ನೀವು ಅದನ್ನು ಪ್ರಶ್ನೆ ಮಾಡಲಿಲ್ಲ? ನೀವು ಮಾಧ್ಯಮದ ಸ್ನೇಹಿತರು ಯಾಕೆ 5 ವರ್ಷ ಆಯ್ತಲ್ಲ ಕಾವೇರಿ ನೀರು ಕೊಡಲಿಕ್ಕೆ? ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬರಬೇಕಾಯ್ತಾ? ಅವ್ರು ಹೇಳುವಂಥದ್ದು ಏನೀಗ ಇದು ಗ್ರೇಟರ್ ಬೆಂಗಳೂರು ಸೇರ್ಕೊಂಡಾಗ ತಾಲೂಕ್ ಪಂಚಾಯತಿ ಹೋಗುತ್ತೆ, ಜಿಲ್ಲಾ ಪಂಚಾಯತಿ ಹೋಗುತ್ತೆ, ಪಂಚಾಯತ್ಗಳ ಅಸ್ತಿತ್ವ ಕಳ್ಕೊಂಡ ಒಂದು 700 ಜನಪ್ರತಿನಿಧಿಗಳು, ಅದು ಯಾವುದೇ ಪಕ್ಷದವ್ರು ಇರ್ಬೋದು, ಅವ್ರು ಹಾಕ್ತಿದ್ರು. ಆದ್ರೆ ಅವರೆಲ್ಲರೂ ಕೂಡ ಆ ಒಂದನ್ನು ಕಳ್ಕೊಳ್ತಾರೆ. ಒಂದು 100ರಿಂದ 150 ಅಥವಾ 200 ಜನ ಮಾತ್ರ ಏನು ನೀವು ಹೇಳುವಂತದ್ದು ಕಾರ್ಪೊರೇಷನ್ ಅಥವಾ ನಗರಸಭೆ ಅಥವಾ ಪುರಸಭೆಗಳು 2-3 ಪಂಚಾಯತ್ಗಳು ಇದು ಬಿಜೆಪಿ ವಕ್ತಾರರು ಹೇಳೋ ಮಾತು. ಇದು ಬಿಜೆಪಿ ವಕ್ತಾರರು ಹೇಳೋ ಮಾತು. ಸರ್ಜಾಪುರ ರೈತರ ಹೋರಾಟ ಇನ್ನೊಂದು ದಿನಕ್ಕೆ ಕಾಲಿಟ್ಟಿದೆ. ಯಾವ ಸರ್ಕಾರ ಜನಪ್ರತಿನಿಧಿಗಳು ಸುಮ್ಮನೆ ನಾಮಕಾವಸ್ಥೆಗೆ ಸಭೆ ಕರೀತಾರೆ, ಹಂಗೆ ವಾಪಸ್ ಕಳಿಸ್ತಾರೆ ಅಂತ ಆರೋಪ. ನೀವು ರೈತರ ಮೇಲೆ ಹೆಚ್ಚಿನ ಕಾಳಜಿ ಇಟ್ಕೊಂಡಿರುವಂತ ನಮ್ಮ ತಾಲೂಕು ಅಂತ ಹೇಳಿದ್ರೆ ಜಾಸ್ತಿ ಪ್ರೀತಿ ಇಟ್ಕೊಂಡಿದ್ದೇವೆ. ನೋಡಪ್ಪ, ನನ್ನ ಕೈಲಾದಂಥ ಇತಿಮಿತಿ ಒಳಗಡೆ ನಾನು ಏನು ಬೇಕೋ ಕೆಲಸ ಮಾಡಲಿಕ್ಕೆ ಬದ್ಧನಾಗಿದ್ದೇನೆ. ನನ್ನನ್ನು ಮೀರಿ ನಾನೆಲ್ಲವನ್ನು ಕೂಡ ಮಾಡಲಿಕ್ಕೆ ಮಧ್ಯಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ಲ, ನಾನು ಒಬ್ಬ ನಿಮ್ಮ ರೀತಿ ಸಾಮಾನ್ಯ ಪ್ರಜೆ. ಸರ್, 5 ಕೈಗಾರಿಕಾ ಪ್ರದೇಶಗಳು ಇದಾವೆ ಸರ್ ಈಗಾಗಲೇ ನಮ್ಮ ತಾಲೂಕಲ್ಲಿ. ಮತ್ತೂ ಬೇಕಾ ಸರ್? ನನಗೆ ಗೊತ್ತಿಲ್ಲ. ಉದ್ಯೋಗಗಳು ಬೇಕಲ್ಲ, ಉದ್ಯೋಗಗಳು ಸೃಷ್ಟಿಯಾಗಬೇಕಲ್ಲ. 5 ಕೈಗಾರಿಕಾ ಪ್ರದೇಶ ಇರೋದ್ರಿಂದನೇ ಇವತ್ತು ಆನೇಕಲ್ ತಾಲೂಕು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಆರ್ಥಿಕವಾಗಿ ಜನ ಮೇಲ್ ಬರಲಿಕ್ಕೆ ಸಾಧ್ಯವಾಗ್ತಾ ಇರ್ತಕ್ಕಂಥದ್ದು. ಸೊ ಒಂದಕ್ಕೊಂದಕ್ಕೆ ಲಿಂಕ್ ಇರ್ತದೆ, ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತದೆ. ಕಾದ್ ನೋಡೋಣ ಸರ್ಕಾರ ಏನು ತೀರ್ಮಾನ ತಗೊಳ್ಳಿ. ಹಾಸನದಲ್ಲಿ ದೇವೇಗೌಡರು ಸರ್ಕಾರ ನಮ್ಮ ಕುಟುಂಬವನ್ನು ಮುಗಿಸುವಂತ ಕೆಲಸ ಮಾಡ್ತಾರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಒಳ್ಳೇದಾಗಲಿ.